ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಗುಡ್ ಮೇಡಮ್. ಮಾರ್ನಿಂಗ್. ಏನಿದು ಮೇಡಮ್? ಲಿಪ್ಸ್ಟಿಕ್ ಕ್ಯಾಟ್ ಸ್ಕೆಚ್. ಸ್ಕೆಚ್ ತುಂಬಾ ಚೆನ್ನಾಗಿದೆ. ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿದೆ. ಏನ್ ಕಾನ್ಸೆಪ್ಟ್ ಮ್ಯಾಮ್? ಒಂದ್ ಹುಡುಗಿ ಪಾರ್ಕ್ ಬೆಂಚ್ ಮೇಲೆ ಕೂತ್ಕೊಂಡು ಅವಳ ಬಾಯ್ ಫ್ರೆಂಡ್ಗೆ ವೇಟ್ ಮಾಡ್ತಿರ್ತಾಳೆ. ಆ ಹುಡುಗಿದು ವೇರಿಯಸ್ ಮೂಡ್ಸ್ ತೋರಿಸ್ತೀವಿ. ಬ್ಯಾಕ್ ಗ್ರೌಂಡ್ ನಲ್ಲಿ ವೇರಿಯಸ್ ಸೌಂಡ್ಸ್ ಬರ್ತಾ ಇರುತ್ತೆ. ಆ ಹುಡುಗಿಯ ತುಟಿಗಳು ಮುದುರ್ಕೊಂಡಿದ್ರೆ ದುಃಖ ಪಡ್ತಿದ್ದಾಳೆ ಅಂತ ಅರ್ಥ. ಅದೇ ತುಟಿಗಳು ಅರಳ್ಕೊಂಡಿದ್ರೆ ಸಂತೋಷವಾಗಿದ್ದಾಳೆ ಅಂತ ಅರ್ಥ. ತುಟಿಗಳನ್ನ ಹಲ್ಲಿಂದ ಕಚ್ತಿದ್ದಾಳೆ ಅಂದ್ರೆ ಅವಳಿಗೆ ಕೋಪ ಬಂದಿದೆ ಅಂತ ಅರ್ಥ. ಆ ಹುಡುಗಿ ತುಟಿಗಳು ಪ್ರಶಾಂತವಾಗಿದ್ರೆ, ಸುಂದರವಾಗಿದ್ರೆ ಆ ತುಟಿಗಳ ಮೇಲೆ ಮೆಬಿಲಿನ್ ಲಿಪ್ಸ್ಟಿಕ್ ಇದೆ ಅಂತಾನೆ ಅರ್ಥ. ಮೆಬಿಲಿನ್, ಮೇಬಿ ಶಿ ಇಸ್ ಬಾರ್ನ್ ವಿತ್ ಇಟ್, ಮೇಬಿ ಇಟ್ಸ್ ಮೆಬಿಲಿನ್. ಹೇಗಿದೆ? ವೆರಿ ಫೈನ್ ಮೇಡಮ್. ಥ್ಯಾಂಕ್ ಯು. ಸಾರಿ, ಐ ಆಮ್ ರಿಯಲಿ ಸಾರಿ ಮ್ಯಾಮ್. Darling. ಇಟ್ ವಾಸ್ ಅ ಮಿಸ್ಟೇಕ್. ಐ ಆಮ್ ಸಾರಿ ಮೇಡಮ್. ಎಂತ ಕೆಲಸ ಆಯ್ತು? ನಿಂಗ್ ತಲೆ ಕೆಟ್ಟ ಹೋಗಿದ್ಯಾ? ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್. ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್, ಪ್ಲೀಸ್. Maybelline. Maybe she's born with it. No. ಹಲೋ. Come to my chamber. ಎಸ್ ಸರ್, ಐ ಆಮ್ ಕಮಿಂಗ್. ಎಸ್ ಸರ್. ಆ ಲಿಪ್ಸ್ಟಿಕ್ ಆಡ್ ಕಾನ್ಸೆಪ್ಟ್ ರೆಡಿ ಆಗಿದ್ಯಾ? ಎಸ್ ಸರ್. ಕೊಡು. ಸರ್ ಕಂಪ್ಲೀಟ್ ಮಾಡಿದೀನಿ ಸರ್. ಹಾಗಾದ್ರೆ ತಗೊಂಬಾ. ಸರ್ ಈಗ ತಾನೇ ಅದ್ರ ಮೇಲೆ ಇಂಕ್ ಬಾಟ್ಲಿ ಬಿತ್ತ? ಕೆಲಸ ಮಾಡ್ಬೇಕಾರೆ ಇಂಕ್ ಬಾಟ್ಲಿ ಬಿತ್ತು, ಇಡ್ಲಿ ತಿನ್ಬೇಕಾದ್ರೆ ಚಟ್ನಿ ಬಿತ್ತು ಅಂತೆಲ್ಲ ಕತೆ ಹೇಳ್ಬೇಡ. ಬೇಗ ತಗೊಂಬಾ. ಸರ್ ನಿಜವಾಗ್ಲೂ ಇಂಕ್ ಬಾಟಲ್ ಬಿತ್ತು ಸರ್. What? 10 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಟೇಬಲ್ ಮೇಲೆ ಕಾಫಿ ಕಪ್ಪು ಇಂಕ್ ಬಾಟ್ಲಿ ಇಟ್ಕೊಂಡು ಕೆಲಸ ಮಾಡ್ತೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ಪ್ರತಿ ತಿಂಗಳು 1ನೇ ತಾರೀಕು ಸಂಬಳ ತಗೊಂತೀಯ, 31 ತಾರೀಕು ಕೆಲಸ ಮಾಡಕ್ಕಾಗಲ್ಲ? ನನಗೆ ಕೆಲಸ ಮಾಡಕ್ ಬರ್ದೇ ಪರವಾಗಿಲ್ಲ, ಕೆಲಸ ಮೇಲೆ ಶ್ರದ್ಧೆ ಇಲ್ಲ ಅಂದ್ರೆ ಆಗಲ್ಲ. ಸರ್ ನಾನು ನಿಜವಾಗ್ಲೂ ರೆಡಿ ಮಾಡಿದ್ದೀನಿ ಸರ್. ಖಾತೆಗಳೆಲ್ಲ ಸಿನಿಮಾದವ್ರಿಗೆ ಹೋಗಿ ಹೇಳು, ನನಗೆ ಕಾನ್ಸೆಪ್ಟ್ ಸಾಕು. ಯು ಕ್ಯಾನ್ ಗೋ ನೌ. Maybe he is not born with it. ಐಶು, ಈಗ ಟೈಮ್ ಎಷ್ಟು ಗೊತ್ತೇನೋ? ನಾಳೆ ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಡ್ಯಾಡಿ. ಅದಕ್ಕಿಂತಲೂ ಮುಖ್ಯವಾದ ವಿಷಯ ನಾನ್ ನಿನ್ನ ಹತ್ರ ಮಾತಾಡೋದಿದೆಮ್ಮ. ಏನ್ ಡ್ಯಾಡಿ? ನಿನಗೆ ಶ್ರೀಕಂಠೇಗೌಡ್ರು ಗೊತ್ತಲ್ವಾ? ಅದೇ ಮಂಡ್ಯದವರು. ಅವ್ರ ಮೊದಲನೇ ಮಗನಿಗೆ ನೀನೇನ್ ಕೇಳ್ತಾ ಇದಾರೆ. ಈಗ್ಲೇ ಮದ್ವೆನಾ? ಅಂದ್ರೆ ನೋಡ ಐಶು, ಮಕ್ಕಳಿಗೆ 10ನೇ ವರ್ಷದವರೆಗೂ ಆಟದಲ್ಲಿ ಕಾಲ ಕಳೆದೋಗುತ್ತೆ, 20ನೇ ವರ್ಷದವರೆಗೂ ಓದ್ನಲ್ಲಿ ಕಾಲ ಕಳೆದೋಗುತ್ತೆ, 30ನೇ ವರ್ಷದವರೆಗೂ ಕೆಲಸದಲ್ಲಿ ಕಾಲ ಕಳೆದೋಗುತ್ತೆ. ಅಲ್ಲಿವರೆಗೂ ಮದುವೆ ಆಗದೆ ಇದ್ರೆ ಮುಂದೆ ಕಾಲ ಕಳಿಯೋದು ಹೇಗೆ ಅನ್ನೋ ಚಿಂತೆಲೇ ಜೀವನ ಎಲ್ಲ ಕಳಿಬೇಕಾಗತ್ತೆ. ಹಾಗಾಗ್ಬಾರ್ದಲ್ವಾ? ನಿಮ್ ಇಷ್ಟ ಡ್ಯಾಡಿ. ಏನಾಯ್ತು ಮೇಡಮ್? ಇನ್ 5 ನಿಮಿಷ ಲೇಟ್ ಮಾಡಿದ್ರೆ ರಾಹು ಕಾಲ ಕಳೆದು ಹೋಗುತ್ತೆ. ಇನ್ನು 10 ನಿಮಿಷ ಕಳೆದ್ರೆ ಮೀಟಿಂಗ್ ಮುಗಿದೋಗುತ್ತೆ. ಬರ್ತೀನಿ, 1 ನಿಮಿಷ ನೀನ್ ಹೋಗು. Aishu, come on, this is your big day. You have to do it. It's your day. Come on. Shall we start? Oh, sure, sir. ಐಶ್ವರ್ಯಲ್ಲಿ ಬಂದ್ಬಿಡ್ತಾರೆ ಸರ್. ಎನಿ ಪ್ರಾಬ್ಲಮ್? Oh, not really, sir. Hello? Hello? Open the door, please. ಐಶ್ವರ್ಯಲ್ಲೋ? ಹೋಗಿ ಹುಡ್ಕೊಂಬರ್ಲಾ? ಬಾಯಿ ಬಂದಿದ್ದು ಏನಾದ್ರು ಹೇಳ್ತಾರೆ ನೀನು. ನಿನಗೆ ಇಷ್ಟ ಆಗಲ್ಲ. ಇಷ್ಟ ಆಗೋದು ನನಗಲ್ಲ, ಅವರಿಗೆ. ನಮ್ ಕ್ರಿಯೇಟಿವ್ ಡೈರೆಕ್ಟರ್ ಇನ್ನೂ ಬರ್ಲಿಲ್ಲ. ಅದುವರೆಗೂ ನಮ್ಮ ಅಭಿಧಿ ಯಾವ್ದೋ ಕಾನ್ಸೆಪ್ಟ್ ಇದೆಯಂತೆ. ಇಫ್ ಯು ಲೈಕ್ ಟು ಪ್ಲೀಸ್ ಗೋ ಅಹೆಡ್. ಥ್ಯಾಂಕ್ ಯು. Hello, open the door, please. ಯಾರೇ ಲಾಕ್ ಮಾಡಿದ್ದು? ಗೊತ್ತಿಲ್ಲ ಮೇಡಮ್. ಲೇಟ್ ಆಯ್ತು. ಒಂದ್ ಹುಡುಗಿ ಪಾರ್ಕಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ತನ್ನ ಲವರ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಅವಳು ತುಟಿಗಳು ಮುದುರ್ಕೊಂಡಿದ್ರೆ ಅವಳು ಬೇಜಾರಲ್ಲಿದ್ದಾಳೆ, ಸ್ಯಾಡ್ ಆಗಿದ್ದಾಳೆ ಅಂತ ಅರ್ಥ. ಆ ತುಟಿಗಳು ಅರಳುಕೊಂಡಿದ್ರೆ ಅವಳು ಸಂತೋಷವಾಗಿದ್ದಾಳೆ ಅಂತ ಅರ್ಥ. ಅದೇ ತುಟಿಗಳು ಅವಳು ಹಲ್ಲಲ್ಲಿ ಕಚ್ತಾ ಇದ್ರೆ ಅವಳು ಕೋಪದಲ್ಲಿದ್ದಾಳೆ ಅಂತ ಅರ್ಥ. ಅದೇ ಆ ತುಟಿಗಳು ಸುಂದರವಾಗಿ ಪ್ರಶಾಂತವಾಗಿದ್ರೆ ಅದರ ಮೇಲೆ ಮೇಬ್ಲಿನ್ ಲಿಪ್ಸ್ಟಿಕ್ ಇದೆ ಅಂತ ಅರ್ಥ. ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಫೈನಲಿ ದಿ ಕ್ಯಾಪ್ಷನ್ ಈಸ್ ಮೇಬಿ ಶಿ ಇಸ್ ಬಾರ್ನ್ ವಿತ್ ಇಟ್, ಮೇಬಿ ಇಟ್ಸ್ ಮೇಬ್ಲಿನ್. ವೆಲ್ ಡನ್ ಯಂಗ್ ಮ್ಯಾನ್. ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ವೆಲ್ ಡನ್. ಥ್ಯಾಂಕ್ ಯು ವೆರಿ ಮಚ್. ಶಿ ಇಸ್ ಮೈ ಕ್ರಿಯೇಟಿವ್ ಡೈರೆಕ್ಟರ್ ಐಶ್ವರ್ಯ. ಇವಳದೊಂದು ಕಾನ್ಸೆಪ್ಟ್ ಇದೆ, ನೀವು ನೋಡ್ಬೇಕು ಒಂದ್ಸಲ. ಪ್ಲೀಸ್ ಗೋ ಅಹೆಡ್. ಸರ್, ನನ್ನ ಕಾನ್ಸೆಪ್ಟ್ ಹೆಚ್ಚು ಕಮ್ಮಿ ಹೀಗೆ ಇದೆ, ಬಟ್ ಅವ್ರ ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿದೆ. Oh, that's the spirit, young lady. I like it. Thanks. Thank you very much.
ಥ್ಯಾಂಕ್ಸ್ ಕಣಪ್ಪ. ಏ ನನ್ ಮರ್ಯಾದೆ ಉಳಿಸ್ಬಿಟ್ಟೆ ನೀನು. ಅಲ್ಲ ಈ ಕಾನ್ಸೆಪ್ಟ್ ನೀನ್ ಹೇಗೋ ಮಾಡ್ದೆ? ಸ್ಕೆಚ್ ಪೆನ್ ಅಲ್ಲಿ. ಯಾಕೆ ಬಾಲ್ ಪೆನ್ ಕೆಲಸ ಮಾಡ್ಲಿಲ್ವಾ? ಆ? ತರಲೇ ನನ್ ಮಗ ನೀನು. ಐಶ್ವರ್ಯ ನೀನ್ ಬರೋ ತಡಾಗೋಯ್ತು. ನಿಜವಾಗ್ಲೂ ನಾನು ಹೆದರ್ಕೊಂಡ್ಬಿಟ್ಟಿದ್ದೆ. ಅಷ್ಟ್ರಲ್ಲಿ ನಮ್ಮ ಅಭಿ ಇದಾನಲ್ಲ, ಚಿಂದಿ ಹುಡಾಯ್ತು. ಕಂಗ್ರಾಟ್ಸ್. ಇನ್ಮೇಲೆ ನೀನ್ ನಂತರ ಯೋಚನೆ ಮಾಡೋದ್ ಬಿಟ್ಟು ಸ್ವಂತವಾಗಿ ಯೋಚನೆ ಮಾಡೋದ್ ಕಲ್ತ್ಕೊ. ನಿನಗೂ ಒಳ್ಳೇದು, ನಮ್ ಕಂಪ್ನಿಗೂ ಒಳ್ಳೇದು. ಮ್ಯಾಮ್, ಆ ಕಾನ್ಸೆಪ್ಟ್ ನೋಡಿ. ಆಸ್ ಇಟ್ ಇಸ್ ನೀವ್ ಮೊನ್ನೆ ಹೇಳಿದ್ದೆ. ಅವ್ರೇನಾದ್ರೂ ನಿಮ್ ಕ್ಯಾಬಿನಿಗೆ ಬಂದಿದ್ರಾ? ಛೇ ಹಾಗೇನೂ ಇಲ್ಲ. ಅವ್ರಿಗೂ ಸೇಮ್ ಥಾಟ್ಸ್ ಬರ್ಬೋದಲ್ಲ? ಇಲ್ಲ ಮೇಡಮ್, ನನಗೇನೋ ಅನುಮಾನ. ಅಭಿ ಒಳ್ಳೆಯವನಲ್ದೇ ಇರಬಹುದು, ಆದ್ರೆ ಖಂಡಿತ ಕೆಟ್ಟವನಲ್ಲ. ಮೂರ್ತಿ, ಇಷ್ಟು ದೂರ ಯಾಕೆ ಕರ್ಕೊಂಡ್ ಬಂದೆ? ಇಲ್ಲಿ ನೆಮ್ಮದಿಯಾಗಿ ಲವ್ ಮಾಡ್ಬೋದು, ಯಾರು ಬರೋದಿಲ್ಲ. ನನ್ ಮಗ ಬಾಸ್ ಅಂತೂ ಬರೋದೇ ಇಲ್ಲ. ಹಾಯ್ ಮೂರ್ತಿ, ನೀನ್ ಲೊಕೇಶನ್ ಚೇಂಜ್ ಮಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನೋಡು, ಈ ಧೂಮಪಾನ, ಮದ್ಯಪಾನ, ಹೆಣ್ಣಿನ ಧ್ಯಾನ ಇವೆಲ್ಲ ಚಟಗಳು ಅಷ್ಟು ಈಸಿಯಾಗಿ ಬಿಡಕ್ ಆಗಲ್ಲ. ಅದಕ್ಕೊಂದೆರಡು ಅಡ್ವೈಸ್ಗಳು ಬೇಕಾಗುತ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ತಗೊಳ್ಳಿ ಸ್ವೀಟ್. ಇವತ್ ನಿಮ್ ಬರ್ತ್ಡೇನಾ? ಇಲ್ಲ, ನನ್ ಮದ್ವೆ ಫಿಕ್ಸ್ ಆಯ್ತು. ಮದ್ವೆನಾ? ಓ ಮೈ ಗಾಡ್. ನೀನ್ ಯಾಕೆ ಹೆದರ್ಕೋತಾ ಇದ್ಯಾ? ನನ್ ಮದ್ವೆ ಮಾಡ್ಕೊಳ್ಳೋನ್ ಹೆದರ್ಕೋಬೇಕು. ಈ ವಿಷಯ ಬಾಸ್ ಗೊತ್ತಾ? ಅವನಿಗೆ ಮದ್ವೆ ಫಿಕ್ಸ್ ಆಗಿದ್ದು, ಕ್ರಿಕೆಟ್ ಮ್ಯಾಚ್ ಅಲ್ಲಿ ಇಂಡಿಯಾ ಗೆದ್ದಿದ್ದು, ಈ ತರ ಗುಡ್ ನ್ಯೂಸ್ ಯಾವತ್ತೂ ಹೇಳಿದ್ರೆ ಗೋಳಾಡ್ತಾನಷ್ಟೇ. ಇಲ್ಲ, ಅವ್ನ್ ಗೋಳಾಡಲ್ಲ, ಅವ್ನ್ ಗೋಳ್ ಆಡ್ಸೋ ಟೈಪ್. ನನ್ನ ಬಗ್ಗೆ ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳ್ತೀಯ ನೀನು? ಏನಿದು? ಸ್ವೀಟ್. ಇದು ಆಫೀಸಾ ವೆಂಕಟೇಶ್ವರ ಸ್ವೀಟ್ ಸ್ಟಾಲ? ನಿನಗೆ ತಿಂಗಳಿಗೆ 30,000 ರೂಪಾಯಿ ಸಂಬಳ, ಅಂದ್ರೆ ದಿನಕ್ಕೆ 1,000 ರೂಪಾಯಿ. 1 ಅವರ್ ನಿನ್ ಆಫೀಸಿಗೆ ಬಂದ್ಬಿಟ್ಟು ಸ್ವೀಟ್ಸ್ ಬಗ್ಗೆ, ಅದ್ರ ಟೇಸ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಕೂತ್ರೆ ನಿನ್ ಸಂಬಳ ನಿಂಗೆ ಬಂದ್ಬಿಡುತ್ತೆ. ನಮ್ ಕಂಪನಿಗೆ ಲಾಸು. ಇದು ಸಾಲದು ಅಂತ ಬೋನಸ್ ಆಗಿ ನಮ್ಮ ಮೇಲೆ ಜೋಕ್ಸು, ಸಟೈರ್ಸ್. ನೀನ್ ಇಲ್ಲಿ ಕೆಲಸ ಮಾಡಕ್ ಬರ್ತೀಯೋ, ಹರಟೆ ಹೊಡ್ಕೊಂಡು ಗಾಸಿಪ್ ಮಾಡಕ್ ಬರ್ತೀಯೋ? ಏನಾರ ಕೆಲಸ ಒಪ್ಸರಿ ಇಂಕ್ ಬಾಟ್ಲಿ ಬಿದ್ದೋಯ್ತು, ರಬ್ಬರ್ ಕಡ್ದೋಯ್ತು, ಪೆನ್ಸಿಲ್ ಮುರಿದೋಯ್ತು ಅಂತ ಕತೆ ಬೇರೆ ಕಟ್ತಾಳೆ. ಮೀಟಿಂಗ್ ಶುರು ಆದ್ಮೇಲೆ 1 ಅವರ್ ಬಿಟ್ಟು ಅಲ್ಲಾಡಿಸ್ಕೊಂಡ್ ಬರ್ತಾಳೆ ಈ ಮಹಾರಾಣಿ ಮೇಡಮ್. ಇದೆಲ್ಲ ನಿನಗೆ ಹೇಳಿ ಏನ್ ಪ್ರಯೋಜನ? ನೀನ್ ಇಲ್ಲಿ ಕರ್ಕೊಂಡ್ ಬಂದಲ್ಲ, ನಮ್ ಚಿಕ್ಕಪ್ಪನ್ಗೆ ಹೇಳ್ಬೇಕು. ಇಷ್ಟ ದಿನ ನಿನ್ ಕೆಲಸ ಬರಲ್ಲ ಅನ್ಕೊಂಡಿದ್ದೆ, ಈಗ ಗೊತ್ತಾಗ್ತಿದೆ ನಿನ್ ಕೆಲ್ಸಕ್ಕೆ ಬರಲ್ಲ ಅಂತ. ಈ ಡಸ್ಟ್ಬಿನ್ ಇಂದ ನಮ್ಮ ಆಫೀಸ್ಗೆ ಎಷ್ಟು ಯೂಸ್ ಇದೆಯೋ, ನಿನ್ನಿಂದನೂ ಅಷ್ಟೇ ಯೂಸ್ ಇರುತ್ತೆ. ಮೇ ಐ ಕಮ್ ಇನ್ ಸರ್? ಎಸ್, ಕಮ್ ಇನ್ ಐಶ್ವರ್ಯ. ಏನದು? ರೆಸಿಗ್ನೇಷನ್ ಲೆಟರ್ ಸರ್. ಯಾಕೆ? ಏನಾಯ್ತು? ವಾಟ್ಸ್ ಯುವರ್ ಪ್ರಾಬ್ಲಮ್? ನಿಮ್ ಮಗ ಸರ್. ಅಭಿ? ಅವ್ರು ನನ್ ಬೈದಾಗ ಅವ್ರಿಗೆ ನನ್ ಕೆಲ್ಸ ಇಷ್ಟ ಆಗ್ಲಿಲ್ಲ ಅನ್ಕೊಂಡೆ, ಆದ್ರೆ ಅವ್ರಿಗೆ ನಾನೇ ಇಷ್ಟ ಆಗ್ಲಿಲ್ಲ. ನಾನ್ ಮಾತಾಡಿದ್ರೆ ನಾನ್ ಸೆನ್ಸು, ನಕ್ರೆ ನ್ಯೂ ಸೆನ್ಸು. ನಾನೇನಾದ್ರೂ ತಪ್ಪು ಮಾಡಿದ್ರೆ ಬೈಲಿ, ಆದ್ರೆ ನಾನೇನು ತಪ್ಪು ಮಾಡಿಲ್ಲ ಅಂದ್ರೆ ಬೈಸ್ಕೊಳಕ್ ನನ್ ಕೈಯಿಂದ ಆಗಲ್ಲ ಸರ್. ತಿಂಗಳಿಗೊಂದ್ಸಲ ಸಂಬಳ ಕೊಡ್ತೀನಿ ಅಂತ ಗಂಟೆಗೊಂದ್ಸಲ ಬೈತಾ ಇದ್ರೆ ನನ್ ಕೈಯಿಂದ ಆಗಲ್ಲ ಸರ್. ಸಾರಿ ಸರ್, ನಿಮ್ಗೆ ಹೇಳ್ದೆ ಹೋಗೋಣ ಅಂತಿದ್ದೆ, ಆದ್ರೆ ನೆಕ್ಸ್ಟ್ ಬಂದವರು ಸಫರ್ ಆಗ್ಬಾರ್ದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ರಿಲೀವ್ ಮೀ ಸರ್. ಅವನ್ ಬಿಹೇವಿಯರ್ ಚೆನ್ನಾಗಿಲ್ಲ ಅಂತ ನೀನ್ ಬಿಟ್ಟು ಹೋಗ್ತಿದ್ದೀನಿ ಅಂತಿದ್ದೀಯ, ಆದ್ರೆ ಅವನ್ ಯಾಕೆ ಹಾಗಾಡ್ತಿದ್ದಾನೆ ಅಂತ ನಿನ್ ಗೊತ್ತೇನಮ್ಮ? ನನ್ ಗೊತ್ತಿಲ್ಲ ಸರ್. ನೀನ್ ಅವನ್ ಬರೀ 2 ತಿಂಗಳಿಂದ ನೋಡ್ತಾ ಇದ್ದೀಯ, ಆದ್ರೆ ನಾನು ಅವನ್ 2 ತಿಂಗಳ ಮಗುನಿಂದ ನೋಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ್ ಕಳ್ಕೊಂಡ್ಬಿಟ್ಟ. ನಾನೇ ಅವನ ಹೆಗಲ ಮೇಲೆ ಎತ್ತಾಡಿಸಿ ಬೆಳೆಸಿದ್ದೀನಿ. ಸ್ವಲ್ಪ ಆಸ್ತಿ, ಕೋಪ, ಐಶ್ವರ್ಯ ಎಲ್ಲ ಜಾಸ್ತಿನೇ ಅವನಿಗೆ. ಅವನ ಕೋಪ ಪ್ರಳಯ, ಕರುಣೆ ಸಾಗರ, ಪ್ರೀತಿ ಆಕಾಶ. ಅವನು ಅಮೆರಿಕಾದಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸ್ಕೊಂಡು ವಾಪಸ್ ಬಂದ. ಮಕ್ಕಳಿಲ್ಲದೆ ನಮಗೆ ಅವನೇ ಮಗ. ಅವನಿಗೂ ಅಷ್ಟೇ, ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಕಳ್ಕೊಂಡ್ರು ನಮ್ಮನ್ನೇ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ.